ಬೆಂಕಿ ಚೆಂಡು ಯತೀಂದ್ರ ಯಾಕೆ ಹೆಸರು ಅಂತಂದರೆ ಬೆಂಕಿಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ತಣ್ಣಗೆ ಮಾಡುವಂಥ ಪ್ರಯತ್ನವನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಲ್ಲಿ ಇಬ್ಬರು ಸೇರ್ಕೊಂಡು ಮಾಡಿದರು. ಆದರೆ ಯಾವಾಗ ಬೆಂಕಿ ಸ್ವಲ್ಪ ಕೆಂಡ ಆಗೋಗ್ಬಿಟ್ಟಿದೆ, ಇನ್ನೂ ಇದೆ ಬೆಂಕಿ, ಅದಕ್ಕೊಂಚೂರು ಹಚ್ಚಿದರೆ ಸಾಕು ಅದು ಮತ್ತೆ ಹತ್ಕೊಳ್ಳುತ್ತೆ ಅಂತ ಗೊತ್ತಾಯಿತು, ಯತೀಂದ್ರ ಅವರು ಈ ಪ್ರಯತ್ನವನ್ನು ಮಾಡ್ದಂಗೆ ಕಾಣಿಸ್ತಾ ಇದೆ. ಅವ್ರಿಗೆ ಯಾರಾದರೂ ಹೇಳಿದ್ರು ಅಥವಾ ಅವ್ರ ಪಾಡಿಗೆ ಅವರೇ ಹೇಳ್ಕೊಂಡ್ರು, ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೇಳಿದ್ರು. ಅದು ಯಾವ ರೀತಿ ಧಗ 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 ಹೊತ್ತಿ ಉರಿತಾ ಇದೆ ಅಂತಂದರೆ, ಈಗ ಡಿ ಕೆ ಶಿವಕುಮಾರ್ ಬಣದಲ್ಲಿರೋರಂತೂ ಕೆಂಡ ಕಾಯ್ತಾ ಇದ್ದಾರೆ, ಹಂಗೆ ಕಾದ್ಬಿಟ್ಟು ಬರೆ ಕೊಡ್ತಾರಲ್ಲ, ಹಂಗೆ ಆಗ್ಬಿಟ್ಟಿದೆ ಅವ್ರ ಪರಿಸ್ಥಿತಿ. ಅವರು ಈಗ ಒಂದಿಷ್ಟು ನೇರವಾದಂಥ ಮಾತುಗಳನ್ನು ಆಡಿದ್ದಾರೆ. ಎಲ್ಲಿಗೆ ಬಂದಿದೆ ಈಗ ಯತೀಂದ್ರ ಅವರು ಗೀಚಿ ಹಚ್ಚಿದಂಥ ಕಿಡಿ ಹೇಗೆ ಹತ್ಕೊಂಡಿದೆ ನೋಡಿ. 10,000 ವಾಲ ಸರಪಟಾಕಿ ಹಚ್ಚಿದ ಯತೀಂದ್ರ ಹಚ್ಚಿದ ಪಟಾಕಿಗೆ ಕಾಂಗ್ರೆಸ್ನಲ್ಲಿ ಬ್ಲಾಸ್ಟ್. ಬಣ ರಾಜಕೀಯಕ್ಕೆ ಕಾರಣವಾದ ಯತೀಂದ್ರ ಮಾತು. ಹೌದು, ಪದೇ ಪದೇ ಸಿಎಂ ಕುರ್ಚಿ ಬಗ್ಗೆ ಹೇಳಿಕೆ ಕೊಟ್ಟು ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ವಿವಾದಕ್ಕೆ ಕಾರಣವಾಗ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಹಚ್ಚಿದ ಸರಪಟಾಕಿಗೆ ಬೆಳಗಾವಿಯಲ್ಲಿ ಢಮ್ ಢಮ್ ಅನ್ನೋದಕ್ಕೆ ಶುರುವಾಗಿದೆ. ಬೆಳಗಾವಿ ಅಧಿವೇಶನದ ಹೊತ್ತಲ್ಲೇ ಪವರ್ ಶೇರ್ ಕಿತ್ತಾಟ ಧಾಮ್ ಧೂಮ್ ಆಗಿದ್ದು ಕಾಂಗ್ರೆಸ್ 2 ಭಾಗ ಆಗಿದೆ. 2 ಟೀಮ್ಗಳ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದ್ದು ಮುಯ್ಯಿಗೆ ಮುಯ್ಯಿ ಎನ್ನುವ ಆಟವು ರಣರೋಚಕವಾಗಿದೆ. ಬೆಳಗಾವಿ ಅಧಿವೇಶನದ ನೆಪದಲ್ಲಿ ಡಿನ್ನರ್ ಪಾಲಿಟಿಕ್ಸ್ನಲ್ಲಿ ರಣತಂತ್ರ ನಡೆಸ್ತಾ ಇದ್ದು ನಿತ್ಯ ಪವರ್ ಶೇರ್ ಜಪ ಮಾಡ್ತಾ ಇದ್ದಾರೆ. ನಿನ್ನೆ ಸೋಮವಾರ ಬಾಂಬ್ ಹಾಕಿದ್ದ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಇವತ್ತು ಸೈಲೆಂಟ್ ಆಗಿದ್ದು ನಾನು ಮಾತನಾಡಲ್ಲ ಎಂದಿದ್ದಾರೆ. ನಾನು ಏನು ಹೇಳಬೇಕು ಹೇಳಿಯಾಗಿದೆ, ಬೇರೆಯವರು ಏನು ಹೇಳ್ತಾರೆ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಎಂದಿದ್ದಾರೆ. ಸಿದ್ದರಾಮಯ್ಯ ಕಿವಿ ಮಾತೋ ಕಲಹ ಹೆಚ್ಚಾಗುತ್ತೆ ಅಂತಲೋ ಯತೀಂದ್ರ ಮೌನವಾಗಿದ್ದಾರೆ. ಈಗ ನಾನು ಏನು ಹೇಳಕ್ಕಿಲ್ಲ ಅಂತ ಹೇಳಿದ್ರೆ ಮತ್ಯಾತಿಕ್ಕಿದ್ದೀನಿ, ಮತ್ಪತಿ ಕೇಳ್ತಿದ್ದೀರಿ. ಸಾರಿ, ನಾನು ಏನು ಹೇಳಕ್ಕಿಲ್ಲ. ಹೈಕಮಾಂಡ್ ಕಟ್ಟಾಜ್ಞೆಗೂ ಡೋಂಟ್ ಕೇರ್, ಓನ್ಲಿ ವಾರ್. ಯತೀಂದ್ರಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ. ಸಿಎಂ ಪುತ್ರನಿಗೆ ಮಾಗಡಿ ಬಾಲಕೃಷ್ಣ ತಿರುಗೇಟು. ಹೈಕಮಾಂಡ್ ಮುಂದೆ ಮುಖಾಮುಖಿಗೂ ಮುನ್ನವೇ ಸಿಎಂ ಡಿಸಿಎಂ ಒಳ ಬ್ರಹ್ಮಾಸ್ತ್ರಗಳ ಸಿದ್ಧತೆ ನಡೆಸಿದ್ದಾರೆ. ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನ ಎದುರಾದರೆ ಸಿದ್ಧರಾಗೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಈ ನಡುವೆ ಯತೀಂದ್ರ ಹೇಳಿಕೆ ಕಾಂಗ್ರೆಸ್ನಲ್ಲಿ ಕೋಲಾಹಲ ಎಬ್ಬಿಸಿದೆ. ಈ ಬಗ್ಗೆ ಮಾತನಾಡಿದ ಡಿಕೆ ಬಣ ಯತೀಂದ್ರ ಸಿದ್ದರಾಮಯ್ಯಗೆ ಟಕ್ಕರ್ ಕೊಟ್ಟಿದ್ದಾರೆ. ಯತೀಂದ್ರಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅಂತ ಮಾಗಡಿ ಬಾಲಕೃಷ್ಣ ತಿರುಗೇಟು ಕೊಟ್ಟರು. ಯತೀಂದ್ರಗೆ ನೋಟಿಸ್ ಕೊಡದೇ ಇದ್ದುದಕ್ಕೆ ಬಾಲಕೃಷ್ಣ ಅಸಮಾಧಾನ ವ್ಯಕ್ತಪಡಿಸಿದರು. ದೊಡ್ಡವರಿಗೊಂದು ನ್ಯಾಯ, ಚಿಕ್ಕವರಿಗೊಂದು ನ್ಯಾಯನ ಅಂತ ಕಿಡಿಕಾರಿದರು. ಡಿಕೆಶಿ ಸಿಎಂ ಆಗಿಯೇ ಆಗ್ತಾರೆ, ಸಂಖ್ಯಾಬಲ ಅಲ್ಲ, ಹೈಕಮಾಂಡ್ ಹೇಳಿದಂಗೆ ಎಲ್ಲ ಕೇಳಬೇಕು ಅಂತ ಶಾಸಕರಾದ ಇಕ್ಬಾಲ್ ಹುಸೇನ್, ಉದಯ್ ಕದಲೂರು ಬೆಂಕಿ ಉಗುಳಿದ್ದಾರೆ. ಒಂದು ಮನವಿ ಏನಂದರೆ, ಯತೀಂದ್ರ ಅವ್ರಿಗೆ ದಯಮಾಡಿ ಅದು ಈಗ ನಮಗೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಇರುಸುಮುರುಸಾಗ್ತದೆ, ದಯಮಾಡಿ ಯಾರೂ ಕೂಡ ನಾಯಕತ್ವದ ಪ್ರಶ್ನೆ ಎತ್ತದ ಬೇಡ ಅಂತೇಳಿ ನನ್ನ ಮನವಿ. ಇಲ್ಲಿ ಒಬ್ಬೊಬ್ರು ಹಿಂಗೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಪಾರ್ಟಿ. ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು ಅಷ್ಟೇ. ಇದೇನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ, ಅದಲ್ಲ. ಸರ್ಕಾರಕ್ಕೆ ಇರುಸುಮುರುಸು ಆಗಬಾರ್ದು. ಎಷ್ಟಲ್ಲ ಹೇಳಿ ನಾನು, ಆಗ್ತಾರೆ, ಅಧಿವೇಶನ ಆದಮೇಲೆ ಆಗ್ತಾರೆ. ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಇದರಲ್ಲಿ ವರಿಷ್ಠರ ಮೇಲೆ ಯಾರೂ ಇಲ್ಲ. ವರಿಷ್ಠರು ಒಂದು ಅಂತಿಮವಾದಂಥ ತೀರ್ಮಾನ, ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ, ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ. ಸೊ ಅವರು ಶಿಸ್ತನ್ನು ಇದು ಅವ್ರು ಹೇಳಿದ್ದಾರೆ, ನೀವೆಲ್ಲ ಶಿಸ್ತನ್ನು ಕಾಪಾಡಬೇಕು. ಕಾಂಗ್ರೆಸ್ಸಲ್ಲಿ ಇರುವಂಥವ್ರು ನೀವೆಲ್ಲರೂ ಕೂಡ ನಾವೇನು ಹೇಳ್ತೀವಿ ಅದನ್ನು ಪಾಲನೆ ಮಾಡಬೇಕು. ಇದು ಮೊದಲಿಂದ ಬಂದಿರುವಂಥ ಒಂದು ಸಂಸ್ಕೃತಿ. ನಾವು ಮಾಡ್ತೀವಿ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅದರಲ್ಲಿ ನಾವೆಲ್ಲರೂ ಕೂಡ ಬದ್ಧವಾಗಿದ್ದೀವಿ. ಆಗ ನೀವು ಕೊಡ್ತಾ ಇದ್ರಿ, ನಾವು ಈಸ್ಕೊತಾ ಇದ್ವಿ. ಈಗ ನಾವು ಕೊಡ್ತೀವಿ, ನೀವು ಈಸ್ಕೊತಾ ಇರಬೇಕು. ಇದು ಡಿ ಕೆ ಶಿವಕುಮಾರ್ ಟೀಮ್ನ ಶಾಸಕರ ವಾಗ್ಬಾಣ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಡಿ ಕೆ ಟೀಮ್ನ ಶಾಸಕರೆಲ್ಲರೂ ಕೂಡ ಈಗ ಬೆಂಕಿಗೊಳ್ತಾ ಇದ್ದಾರೆ. ಅಂದರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಸಿಎಂ ಆಯ್ಕೆಗೆ ಓಟೇ ಇಲ್ಲ, ಹಾಗಾಗಿ ಅವ್ರನ್ನ ಕನ್ಸಿಡರ್ ಮಾಡಬೇಡಿ ಅಂತ ಬಸವರಾಜ ಶಿವಗಂಗಾ ಈಗಾಗಲೇ ಮಾತಿನ ಕ್ಷಿಪಣಿಯನ್ನು ಬಿಟ್ಟಿದ್ದಾರೆ. ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯಗೆ ಕಾಮನ್ ಸೆನ್ಸ್ ಇಲ್ಲ ಅಂತೇಳಿ ಬಾಲಕೃಷ್ಣ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜೊತೆಗೆ ಇಕ್ಬಾಲ್ ಹುಸೇನ್ ಅವ್ರು ಮಾಡಿದರೆ ಚಮತ್ಕಾರ, ನಾವು ಮಾಡಿದರೆ ಬಲಾತ್ಕಾರನ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದಂಥ ಡಿ ಕೆ ಶಿವಕುಮಾರ್ ಟೀಮ್ ಈಗ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹಾಗಾದರೆ ಕಾಂಗ್ರೆಸ್ನ ಹೈಕಮಾಂಡ್ ಹಸ್ತಕ್ಷೇಪ ಮಾಡುತ್ತಾ? ಇದನ್ನು ಇಬ್ಬರು ಹೇಗೆ ಫೇಸ್ ಮಾಡ್ತಾರೆ ಕಾದ್ ನೋಡಬೇಕಿದೆ. ಸಿಎಂ ಪುತ್ರನಿಗೆ ಗಣಿಗಾರ್ ರವಿ ಕಿವಿಮಾತು. ಮತ್ತೆ ಡಿಕೆಶಿ ಸಿಎಂ ಭವಿಷ್ಯ ನುಡಿದ ಆಪ್ತರು. ಸಿದ್ದರಾಮಯ್ಯ ಪರ ಸಚಿವ ಜಮೀರ್ ಬ್ಯಾಟಿಂಗ್. ಒಂದು ಕಡೆ ಸಿಎಂ ಪುತ್ರ ಯತೀಂದ್ರ ವಿರುದ್ಧ ಡಿಕೆ ಬಣ ಮುಗಿಬಿದ್ದಿದೆ, ಮತ್ತೊಂದು ಕಡೆ ಯತೀಂದ್ರ ಹೇಳಿಕೆಯನ್ನ ಸಿದ್ದು ಬಣ ಸಮರ್ಥಿಸಿಕೊಂಡಿದೆ. ಇದೆಲ್ಲದರ ನಡುವೆ ಯತೀಂದ್ರಗೆ ಗಣಿಗಾರ್ ರವಿ ಕಿವಿ ಮಾತು ಹೇಳಿದ್ದಾರೆ.
ಅಧಿಕಾರದಲ್ಲಿದ್ದವರು ಶಾಂತ ಸ್ವಭಾವದಿಂದ ಹೋಗಬೇಕು. ಹೇಳಿಕೆಯಿಂದ ಮತ್ತೊಬ್ಬರನ್ನ ರೊಚ್ಚಿಗೇಳಿಸಬಾರದು. ಸಿಎಂ ಪುತ್ರ ನಮ್ಮೆಲ್ಲರಿಗಿಂತ ಹೆಚ್ಚು ಜವಾಬ್ದಾರಿ ಇರುತ್ತೆ ಅಂತ ಸಹೋದರನಾಗಿ ಯತೀಂದ್ರಗೆ ಸಲಹೆ ನೀಡಿದ್ದಾರೆ. ಸಂಕ್ರಾಂತಿ ಒಳಗೆ ಸಿಎಂ ಆಗೋ ಬಗ್ಗೆ ರವಿ ಗಣಿಗ ಭವಿಷ್ಯ ನುಡಿದಿದ್ದಾರೆ. ಡಿಕೆಶಿ ಸಿಎಂ ಆಗೋದು ಹೈಕಮಾಂಡ್ ತೀರ್ಮಾನ ಎಂದಿದ್ದಾರೆ. ಡಿಕೆಶಿ ಸಿಎಂ ಆಗ್ತಾರೆ, ಜನವರಿವರೆಗೂ ಕಾಯಿರಿ ಅಂತ ಶಿವಗಂಗಾ ಬಸವರಾಜ್ ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯ ಬಣದ ಜಮೀರ್ ಮಾತನಾಡಿ, ಸಿದ್ದರಾಮಯ್ಯ ನಂತರ ಡಿಕೆಶಿ ಸಿಎಂ ಆಗಲಿ ಎಂದಿದ್ದಾರೆ. ವಿಚಾರ ಮಾತಾಡಬಾರ್ದು ಅಂತ 1 ತಿಂಗಳು ನಾನು ಸ್ವಯಂ ನಿರ್ಬಂಧ ಹಾಕ್ಕೊಂಡು ಇದ್ದೀನಿ. ಅವರು ಮುಖ್ಯಮಂತ್ರಿಗಳ ಸುಪುತ್ರ, ನಮಗಿಂತ ನಿಮಗಿಂತ ಜವಾಬ್ದಾರಿ ಇರ್ತದೆ. ಅವ್ರಿಗೊಂದು ಸೋದರನಾಗಿ ಮನಪೂರ್ವಕವಾಗಿ ಹೇಳಬಲ್ಲೆ, ಅಧಿಕಾರದಲ್ಲಿದ್ದವರು ಯಾವಾಗಲೂ ಶಾಂತ ಸ್ವಭಾವದಿಂದ ಹೋಗಬೇಕು. ಇನ್ನೊಬ್ಬನ ರೊಚ್ಚಿಗೇಳಿಸೋ ಪದಗಳನ್ನು ಉಪಯೋಗಿಸಬಾರ್ದು. ಅದು ಯಾರಿಗೂ ಉಪಯೋಗ ಇಲ್ಲ. ಅದನ್ನು ಹೇಳಿದ್ದೀನಲ್ಲ, ಜನವರಿ ಮಾತಾಡ್ತೀನಿ, ಪುನಃ ಕೇಳೋದ್ರಾಗ ಅರ್ಥ ಇಲ್ಲ. ನೀವು ಏನು ಹೇಳಿದ್ರು ಬಾಯಿ ತಪ್ಪು ಮಾತಾಡೋದಿಲ್ಲ. ಜನವರಿ ನಿಮ್ಗೆ ಉತ್ತರ ಕೊಡ್ತೀನಿ, ಜನವರಿವರೆಗೆ ಅವಕಾಶ ಮಾಡಿ. MLAಗೆ ಓಟ್ ಇರುತ್ತೆ, ಮುಖ್ಯಮಂತ್ರಿಗೆ ಒಂದು ಓಟ್ ಹಾಕ್ಬೇಕಪ್ಪ ಅಂದ್ರೆ MLAಗೆ ಇರ್ತದೆ, ನನಗಿದೆ. ನಾನು ಮಾತಾಡಿದ್ರು ಸ್ವಲ್ಪ ಅರ್ಥ ಇರ್ತದೆ. ಅಂತಂದ್ರೆ ನಾನು ಮಾತಾಡೋದು ನೀವು ಅರ್ಥ ಮಾಡ್ಕೋಬೇಡ್ರಿ ಅಂದಮೇಲೆ MLC ಯಾಕೆ ಕನ್ಸಿಡರ್ ಮಾಡ್ತೀರಿ? DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಆಸೆ ಪಟ್ಟವನೊಬ್ಬ. ನನಗೂ ಅವ್ರು ಆಗಬೇಕಂತ. ಯಾವಾಗ? ಸಿದ್ದರಾಮಯ್ಯ ಆದಮೇಲೆ 28ವರೆಗೂ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ. ಈ ತೀರ್ಮಾನ ತಗೊಳ್ಬೇಕಾಗಿರೋದು ಹೈಕಮಾಂಡ್ ತೀರ್ಮಾನ. ಕಾಂಗ್ರೆಸ್ನ ಬಣಗುದ್ದಾಟ ಡೆಲ್ಲಿ ತಲುಪಿದೆ, ಮತ್ತೆ ತಲುಪ್ತಾ ಇದೆ. ನಾಳೆ 25ರಿಂದ 35ಕ್ಕೂ ಹೆಚ್ಚು ಶಾಸಕರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅದು ವೋಟ್ ಚೋರಿ ಸಮಾವೇಶಕ್ಕಾಗಿ. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೂ ಕೂಡ ಪ್ರಯತ್ನ ಪಡ್ತಾರೆ. ಜೊತೆಗೆ ಇಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಹೈಕಮಾಂಡ್ ಗಮನಕ್ಕೆ ಮೌಖಿಕವಾಗಿ ವರದಿ ಕೊಡೋದಕ್ಕೂ ಕೂಡ ಹೊರಟಿದ್ದಾರೆ. ಅಂದರೆ ಈ ಕಡೆ DK ಶಿವಕುಮಾರ್ ಬಣ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣ, ಮಧ್ಯೆ ಇರತಕ್ಕಂಥ ಶಾಸಕರುಗಳಿಗೆ ದೊಡ್ಡ ಮಟ್ಟದ ಮುಜುಗರ ಆಗ್ತಾ ಇದೆ. ಹಾಗಾಗಿ ಈ ಮುಜುಗರವನ್ನು ತಪ್ಪಿಸಬೇಕು ಅಂತ ಕೆಲವರು ಹೈಕಮಾಂಡ್ ಮುಂದೆ ಹೋದರೆ, ಕೆಲವರು DK ಶಿವಕುಮಾರ್ ಪರ, ಇನ್ನು ಕೆಲವರು ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ನಡೆಸುವಂಥ ಸಾಧ್ಯತೆ ಇರುತ್ತೆ. ಆದರೆ ಬ್ಯುಸಿ ಶೆಡ್ಯೂಲಲ್ಲಿ ಇರ್ತಕ್ಕಂಥ ಹೈಕಮಾಂಡ್ ಇವ್ರ ಮಾತನ್ನು ಕೇಳುತ್ತಾ ಅಥವಾ ಇವ್ರ ಮಾತಿಗೆ ಸೊಪ್ಪಾಕತ್ತಾ ಕಾದು ನೋಡಬೇಕಿದೆ. ಒಟ್ನಲ್ಲಿ ಸಿಎಂ ಡಿಸಿಎಂ ಎರಡೂ ಕ್ಯಾಂಪ್ಗಳಿಂದ ಕದನ ವಿರಾಮ ಕಾಲದಲ್ಲಿ ಶಸ್ತ್ರಾಭ್ಯಾಸ ಬಲು ಜೋರಾಗಿದ್ದು, ಕಾಂಗ್ರೆಸ್ನಲ್ಲಿ ಕಿಡಿ ಹೊತ್ತಿಸಿದ ಸಿಎಂ ಪುತ್ರನ ಮಾತಿಗೆ ಧಗ ಹೊತ್ತಿ ಉರಿತಾ ಇದ್ದು, ಹೈಕಮಾಂಡ್ ಯಾವಾಗ ನೀರು ಹಾಕುತ್ತೋ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.